ನಮಸ್ಕಾರ ರೀ ಬಾಗಲಕೋಟೆ ಮಂದಿಗೆ. ನಾನು ರೀ ಅಶ್ವವೇಗ ನ್ಯೂಸ್ ಚಾನಲ್ದಿಂದ ಆನಂದ್ ಮಾತಾಡಿದ್ರಿ. ಯಾಕಂದ್ರೆ ಈಗ ಉಪಚುನಾವಣೆ ನಡೆಯಕತ್ತೈತಲ್ಲ, ಅದಕ್ಕೆ ನಾವು ಈಗ ಗ್ರಾಮೀಣ ಭಾಗದಾಗ ಹೋಗ್ತಾ ಇದ್ದೀವಿ. ಗ್ರಾಮೀಣ ಭಾಗದಾಗ ಜನರ ನಾಡಿ ಮಿಡಿದು ಏನು ಎಂಬುದನ್ನು ಕೇಳ್ತಾ ಇದ್ವಿ. ಬಾಗಲಕೋಟೆ ಮತಕ್ಷೇತ್ರಾಗ ಯಾಕೆ ಉಪಚುನಾವಣೆ ನಡೆಯೋದು ಗೊತ್ತೇನ್ರಿ? ಇಲ್ಲಿನ ಶಾಸಕರಿದ್ದ ಸಮಯದಲ್ಲಿ HY ಮೇಟಿ ಅವರು ನಿಧನರಾಗಿದ್ದರು. ಅವರ ನಿಧನ ಹಿನ್ನೆಲೆಯಲ್ಲಿ ಅವರ ಸ್ಥಾನದಲ್ಲಿ ಮತ್ತೊಬ್ಬರು ಶಾಸಕರನ್ನಾಗಿ ಕೂಡಿಸೋದಕ್ಕೆ ಈಗ ಉಪಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಅವರ ಕಿರಿಯ ಪುತ್ರರಾಗಿರುವಂಥ ಉಮೇಶ್ ಬೇಟಿ ಅವರಿದ್ದಾರೆ. BJP ಪಕ್ಷದಿಂದ ವೀರಣ್ಣ ಚರಂತಿಮಠ ಅವರು ಇದ್ದಾರೆ. ಈಗ ಇಬ್ಬರು ಅಖಾಡದಲ್ಲಿದ್ದು ಏನು ಬಿರುಸಿನಿಂದ ಎರಡೂ ಪಕ್ಷದವರು ಪ್ರಚಾರ ನಡೆಸ್ತಾ ಇದ್ದಾರೆ. ಬಿಸಿಲಿನ ಕಾವು ಹೇಗೆ ಏರ್ತಾ ಇದೆ, ಪ್ರಚಾರದ ಕಾವು ಸಹ ಅಷ್ಟೇ ಏರ್ತಾ ಇದೆ. ಬನ್ನಿ ಈಗ ನಾವು ಗ್ರಾಮೀಣ ಕಡೆ ಹೋಗೋಣ. ಗ್ರಾಮೀಣ ಭಾಗದಲ್ಲಿ ಯಾರ ಪರ ಒಲವು ಇದೆ, ಯಾರ ಪರವಾಗಿ ಇದೆ, ಯಾರ ಬಗ್ಗೆ ಹೇಗೆ ವಾತಾವರಣ ಇದೆ ಮತ್ತು ಯಾವ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿಬರೋಣ. ಜನರ ನಾಡಿ ಮಿಡಿದ ಏನಿದೆ ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈಗ ನಾವಿರೋದು ಏನು ಗ್ರಾಮ, ಬಾಗಲಕೋಟೆ ಸಮೀಪ ಇರುವಂಥ ಇದು ಹೊನ್ನಾಕಟ್ಟೆ ಗ್ರಾಮ. ಈ ಗ್ರಾಮದಲ್ಲಿ ಏನು ಯಾವ ಥರ ಒಂದು ಪಕ್ಷದ ಪ್ರಚಾರ ನಡೀತಾ ಇದೆ, ಯಾರ ಪರವಾಗಿದೆ, ಯಾರು ಒಲವಾಗಿದೆ ಎಂಬುದನ್ನು ಕೇಳೋಣ. ಯಾಕೆಂದರೆ ಈ ಗ್ರಾಮದಲ್ಲಿ ಇರುವಂಥ 1600 ಮತದಾರರು. ಇಲ್ಲೇ ವಾಲ್ಮೀಕಿ ಸಮುದಾಯ ಪ್ರಮುಖವಾಗಿ ಪ್ರಬಲವಾಗಿದೆ. ಅದ್ರ ಜೊತೆಗೆ ಲಿಂಗಾಯತ ಗಾಣಿಗ ಸಮಾಜ ಮತ್ತು ಹಿಂದುಳಿದ ವರ್ಗದವರು ಸಾಕಷ್ಟು ಸಂಖ್ಯೆಯಿದ್ದಾರೆ. ಬನ್ನಿ ಈಗ ಇಲ್ಲೇ ಈ ಗ್ರಾಮದಲ್ಲಿ ಏನು ಸಾಕಷ್ಟು ಜನ ಇಲ್ಲಿ ಇದ್ದಾರೆ, ಅವರೊಂದಿಗೆ ನಾನು ಮಾತಾಡ್ಕೊತ ಹೋಗ್ತಾ ಇದ್ದೀನಿ. ಅವರು ಏನು ಇಲ್ಲ ಅಭಿವೃದ್ಧಿ ಏನು ಮಾಡಿದ್ದಾರೆ, ಚುನಾವಣೆ ಬಂದಾಗ ಯಾರ್ಯಾರು ಬರ್ತಾರೆ, ಯಾರೆಲ್ಲ ಇದು ಆಗ್ತಾರೆ ಅಂತ ಕೇಳ್ಕೊಂಡು ಬರೋಣ. ಬನ್ನಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಬರೋಬರಿ ಐತೇಳ್ರಿ. ಚಲೋ ಐತನ್ರಿ? ಯಾರ ಪರವಾಗಿ ಹಚ್ಚಿದ್ರಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಂತೀರಿ? ಯಾವ್ದು ಮತ್ತೆ ಇವಂದು ಉಲ್ಲಪ್ಪ ಅಂದ್ರೆ ಏನು ಅಭಿವೃದ್ಧಿ ಕೆಲಸ ಮಾಡ್ರಿ ಏನಂತ? ಬಂದೇ ಮಾಡ್ತೀವಿ ನಾವು. ಅವ್ರಿಗೆ ಯಾಕೆ ಹಾಕ್ಬೇಕಂತ? ಅದಕ್ಕೇನು ಸಂಬಂಧ ನಮಗೇನು ಯಾರಿಗೇನು ಹಾಕ್ಬೋದು, ಅದಕ್ಕೇನಿಲ್ಲ. ಊರನ್ನ ಅಭಿಮಾನ ನೀಡಿ ಕಾಂಗ್ರೆಸ್ ಅವರು ಏನು ಕೆಲಸ ಮಾಡ್ಯಾರ? ಏನು ಎಲ್ಲರೂ ಮಾಡ್ತೀವಿ ಅಂತ ಹೋಗ್ಬಿಡ್ತಾರೆ. ಮತ್ತು ಮಾಡೋದೇನೈತಿ, ಹ್ಞೂ ಅಂದ್ಬಿಡೋದು. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಯೋಜನೆಗಳು ಸರಿಯಾದವನ್ರಿ? ಅದೇನು ಕತೆ ಮುಗಿದು ಹೋಗ್ಯಾವು. ಗ್ಯಾರಂಟಿ ಯೋಜನೆ ಬಗ್ಗೆ ಏನಾದ? ಕತೆ ಮುಗಿದವು. ಸಿದ್ದರಾಮಯ್ಯ ಮಾಡಿದ್ದು ಹೌದ್ರಿ? ಅಲ್ಲ ಚಲೋ ಮಾಡ್ಯಾರ, ಏನು ಮಾಡ್ಯಾರ? ಅಗದಿ ಉತ್ತಮ ರೀ. ಹಾಂ, ಮೆರವಣಿಗೆ ಆಗಿ ಹೋಗೈತ್ರಿ. ಅಜ್ಜಾರ, ಈ ಸಲ ನೀವು ಯಾರ ಪರವಾಗಿ ಹೆಚ್ಚು ಒಲವು ತೋರಿಸ್ತಾ ಇದ್ರಿ? ನಾವು BJP. ಯಾಕೆ BJP ಅಂತೀರಿ? ಏನು ಸ್ವಲ್ಪ ನಮಗೆ ಅನುಕೂಲ ಆಗೈತೆ ರೀ ಅವರಿಂದ. ಈ BJPದವ್ರು ಹೆಚ್ಚು ಕೆಲಸ ಮಾಡಿರೋ, ಕಾಂಗ್ರೆಸ್ ಅವರು ಹೆಚ್ಚು ಕೆಲಸ ಮಾಡಿರೋ? BJP ಅವರು ಮಾಡ್ಯಾರ ರೀ, ಕಾಂಗ್ರೆಸ್ ಅವರು ಮಾಡ್ಯಾರ, ಅವರು ಮಾಡ್ಯಾರ. ಅವ್ರ ಆಡಳಿತದ ಅವ್ರು ಮಾಡ್ಯಾರ, ಇವ್ರು ಮಾಡ್ಯಾರ. ಅಂದ್ರೆ ಈಗ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಯೋಜನೆಯಿಂದ ಇಲ್ಲೇ ಲಾಭ ಆಗ್ತಂತ? ಏನು ಲಾಭ ಆಗೋದಿಲ್ಲ ರೀ, ಲಾಭ ಆಗೋದು. ಗೃಹಲಕ್ಷ್ಮಿ ರೊಕ್ಕ ಇನ್ನೂ ಬಂದಿಲ್ಲ ರೀ, 3 ತಿಂಗಳ ಸಾಕು ಬಂದಿಲ್ಲ. ಮಹಿಳೆಯರೆಲ್ಲರೂ ಸಿದ್ದರಾಮಯ್ಯ ಬೆಂಬಲಿಸ ಮಾಡ್ತಾರಂದ್ರೆ? ದಾಂಡಿಗೆ ಹೊತ್ತು ಮಾತಲ್ಲ ರೀ, ಇದು ಗೃಹಲಕ್ಷ್ಮಿ ರೊಕ್ಕ ದಾಂಡಿಗೆ ಹೊತ್ತು ಮಾತಲ್ಲ. ಸರ್ ನಾವು BJP. ಯಾಕೆ BJP ಅಂತ? ಇಲ್ಲ, ನಾವು ಅದನ್ನಿಂದ ಮಾಡ್ಕೊತ ಬಂದವ್ರು ಇದೀವಿ ರೀ. ಅದನ್ನು BJPನ ನಾವು ಮಾಡ್ತೀವಿ. ಮತ್ತು ನಮ್ಗೆ ಅವರು ಅಭಿವೃದ್ಧಿ ಮಾಡಿದವ್ರು ಅದಾರ, ಒಳ್ಳೆ ಕೆಲಸಗಾರರು. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡಂಗಿಲ್ಲ? ಇಲ್ಲ ಸರ್, ನಮ್ಮ ಕಡೆ ಯಾರು ಬಂದಿಲ್ಲ, ಅವರು ಬರಂಗೂ ಇಲ್ಲ, ಅಭಿವೃದ್ಧಿ ಇಲ್ಲ ಅವ್ರದ್ದು. ನಮಗೆ ಈಗಿನ ಯುವಕರು ಎಲ್ಲ ಏನೈತಿ ಅಭಿವೃದ್ಧಿ ಮಾಡಿದವರು BJP ಅವರು. BJP ಇಲ್ಲಿ ಅಭಿವೃದ್ಧಿ ಮಾಡ್ಯಾರ ಹಿಂದಿನ ಅವಧಿಯಲ್ಲಿ? ಹಿಂದಿನ ಅವಧಿಯಲ್ಲಿ ಮಾಡ್ಯಾರ ಸರ್, ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಚಲೋ ರೋಡ್ಗಳು ಅವು ಇವು. ಈ ಗ್ಯಾರಂಟಿ ಯೋಜನೆಯಿಂದಾಗಿ ಮಹಿಳೆಯರೆಲ್ಲ ಕಾಂಗ್ರೆಸ್ ಮಾಡ್ತಾರೆ? ಈ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಅಷ್ಟು ಯೂಸ್ ಆಗೈತೆ. ಕರೆ ನಮ್ಮ ಮನೆಗಳಿಗೆ ಯಾರಿಗೆ ನಾವು ತೊಗೊಂಡಿಲ್ಲ ಸರ್, ಅವನೇನು ತೊಗೊಂಡಿಲ್ಲ. ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇದಾರಲ್ಲ, ಅದಕ್ಕೆ ಅವ್ರಿಗೆ ಲಾಭ ಆಗುತ್ತೆ ಏನಂತ? ಅಲ್ಲ, ಲಾಭ ಆಗುತ್ತಂತಂದ್ರೆ ನಾವು ಅವರಿಗೆ ಹಾಕಬೇಡ ಅಂತ ಹೇಳಿವ್ರಿ. ಈ ಸಲ ಯಾರ್ದು ಹೆಚ್ಚಿದ ಒಲವಾಗುತ್ತೆ? BJPನ ಸರ್. ಈ ಸಲ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆ ಯಾವ ಥರ ಇದೆ? ಏನು ಚಲೋ ನಡೆದವ್ರಿ. ಯಾವ ಪಕ್ಷದ ಪರವಾಗಿ ಹೆಚ್ಚೈತ್ರಿ? ಏನು ಎರಡೂ ಹಂಗೆ ಕಾಣ್ತಾವ್ರಿ. ಯಾಕಂದ್ರೆ ಈಗ ಯಾರಿಗೆ ಹೆಚ್ಚು ಯಾವ ಪಕ್ಷದವರು ಅಭಿವೃದ್ಧಿ ಮಾಡ್ರ ಅಂತ ನಿಮ್ಗೆ ಅನಿಸ್ತಾ ಇದೆ? ನಮಗೆ ಯಾವುದೂ BJP ಅವ್ರು ಮಾಡ್ಯಾರ, ರೋಡ್ ಕೆಲಸ ಅದನ್ನು ಮಾಡ್ಯಾರ, ರೋಡಿಂದ. ಈಗ ಚರಂತಿಮಠ ಅವ್ರು ಚಲೋ ಅಂತಿರೋ, ಉಮೇಶ್ ಮೇಟಿ ಅವ್ರು ಚಲೋ ಅಂತೀವಿ? ನಾವು ಯಾರು ಚಲೋ ಇವ್ರು ಚಲೋ ಅನ್ನೋಂಗಿಲ್ಲ. ಯಾರು ಚಲೋ ಕೆಲಸ ಮಾಡಿದ್ರೆ ಎಲ್ಲರೂ ಚಲೋ ಸಾಕು ನಮಗೆ. ನಾವು ಹಲವಾರು ಯೋಜನೆಗಳು BJP ಅವ್ರು ಮಾಡ್ತಾರೆ ಅಂತ ಹೆಚ್ಚು ಕರೆದು. ಬನ್ನಿ ಇಲ್ಲಿ ಯುವಕರಿದ್ದಾರೆ, ಯುವಕರಿಗೆ ಮಾತಾಡ್ಸಂತ ಹೋಗ್ತಾ ಇದ್ದೀನಿ. ಯುವಕರು ಯಾರ ಪರವಾಗಿ ಹೆಚ್ಚಿದ್ದಾರೆ ಮತ್ತು ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಕೇಳೋಣ. ಈಗ ಸರ್ಕಾರದಿಂದ ಉದ್ಯೋಗ ಸಾಕಷ್ಟು ಸಮಸ್ಯೆ ಆಗಿದೆ.
ಇಲ್ಲಿ ಯುವಕರಿಗೆ ಅದು ಉದ್ಯೋಗ ಯಾವ ಥರ ಒಂದು ಸಮಸ್ಯೆ ಬಗೆಹರಿಸ್ಬೇಕಂತ ನೀವು ಹೇಳ್ತೀರ? ನಾವು ಸರ್ ಸ್ಪರ್ಧಾತ್ಮಕ ಜೀವನದಲ್ಲಿ ನಾನು ಓದ್ತಾ ಇದ್ದೀನಿ. 3 ವರ್ಷದಿಂದ ಕಾಂಗ್ರೆಸ್ ಬಂದಿದೆ ಸರ್, ಒಂದು ನೇಮಕಾತಿ ಆಗಿಲ್ಲ. ಬರೀ ಒಳ ಮೀಸಲಾತಿ ದಿವಸ ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು 27ಕ್ಕೆ ವಿಶೇಷ ಸಚಿವ ಸಂಪುಟ ಸಭೆ ಕರೆದು ಮಾಡ್ತೀವಿ ಅಂದರು, ಮತ್ತೆ ನಿನ್ನೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೀತಿ ಸಂಹಿತೆ ಅಂತ ಹೇಳ್ತಾರೆ, ಮತ್ತು ನೀತಿ ಸಂಹಿತೆ ಬೈ ಎಲೆಕ್ಷನ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ದರೂ ಬರೀ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಹೀಗಾದರೆ ಓದಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಎಷ್ಟು ಜನ ಇಲ್ಲೇ ನಿರುದ್ಯೋಗಿ ಯುವಕರು ಸಾಕಷ್ಟು ಇದ್ದಾರೆ? ಇದ್ದಾರೆ ಸರ್, ಡಿಗ್ರಿ ಮುಗಿಸಿ 3 ವರ್ಷದಿಂದ ನೇಮಕಾತಿ ಇಲ್ಲ. ಎಲ್ಲ ಕಡೆ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಿದರು. ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಿದ ಒಳ್ಳೆ ನಾವು 30 ದಿನದಲ್ಲಿ ಕರಿತೀವಿ ಅಂತಂದ್ರೆ ಹೊಳ್ಳಿ 30 ದಿನ ಮುಗೀತು. ಹೊಳ್ಳಿ ಇವತ್ತು ಕಲಬುರಗಿಯಲ್ಲೂ ವಿದ್ಯಾರ್ಥಿಗಳ ಸಂಘಟನೆ ಸ್ಟ್ರೈಕ್ ಇದೆ, ಆಗ್ತಾಯಿಲ್ಲ. ಅದಕ್ಕೆ ಇದಕ್ಕೊಂದು ಏನಾದರೂ ಸಿದ್ದರಾಮಯ್ಯವರು ಪರಿಹಾರ ಮಾಡಿ ಒಳ ಮೀಸಲಾತಿ ಮಾಡಿ ಎಲ್ಲ ಜನಗಳು ಅದರಿಂದ ಸಫರ್ ಆಗ್ತಾ ಇದ್ದಾರೆ. ಇದೊಂದು ಕೆಲಸ ಮಾಡಿ ಕೊಡ್ಬೇಕಂತ ನಾವು ಈಗ ಈ ಉಪಚುನಾವಣೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಎಲ್ಲ ಟೆಂಟ್ ಹಾಕ್ತಾರೆ ಬಾಗಲಕೋಟದಾಗ. ಅವಾಗ ನೀವು ಹೋಗಿ ಈ ಬಗ್ಗೆ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀರೇನು? ಸರ್ ಮಾಡ್ತೀವಿ ಸರ್, ಅವ್ರದೇ ಗೌರ್ಮೆಂಟ್ ಇದೆ ಅಲ್ಲ ಸರ್, ನಾವು ಅವ್ರಿಗೆ ಮಾಡಬೇಕು. BJP ಅವ್ರಂತೂ ನಾವು ಭಾಳದ್ರೆ ಅವ್ರು MLA ಆಗ್ಬೋದು, ಅವ್ರನ್ನ ಕೇಳಕ್ಕೆ ಬರೋಲ್ಲ. ಅವ್ರದ್ದೇ ಇನ್ನೂ 2 ವರ್ಷ ಇದೆ. ಇದನ್ನೇ ಕಾಲಾರನ ಮಾಡ್ಕೋತ ಹೋದ್ರೆ ವಿದ್ಯಾರ್ಥಿಗಳು ಓದೋರಿಗೆ ಏನು ನ್ಯಾಯ ಕೊಡ್ತಾರೆ? ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾ ಹಿಂದೆ ಗೆದ್ದಿದ್ದೀನಿ ಅಂತ. ಇಲ್ಲ ಸರ್, ಅವ್ರು 2013-18 ಆಡಳಿತ ನೋಡಿ ಇಡೀ ಸ್ಪರ್ಧಾತ್ಮಕಗಳು ಅಷ್ಟು ನೌಕರಿ ಕರಿತಾರಂತೆ ಅವ್ರಿಗೆ ಓಟ್ ಹಾಕಿದ್ದು. ಅವ್ರು ತಂದು ಈ ಸಲ ಏನೂ ಕಲಿತಾ ಇಲ್ಲ. ಅದೊಂದು ಸ್ವಲ್ಪ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಮಾಧ್ಯಮದವ್ರ ಮೂಲಕ. ಈ ಚಿಕ್ಕ ವ್ಯಾಪಾರಸ್ಥರು ಸಹ ಇಲ್ಲೇ ತಮ್ಮದೇ ಅಂತ ಕೆಲಸ ಕಾರ್ಯ ಮಾಡ್ಕೊಂತ ಗ್ರಾಮೀಣ ಭಾಗದಲ್ಲಿ ಜೀವನ ಸಾಗಿಸ್ತಾರೆ. ಬನ್ನಿ ಮಾತಾಡ್ಸೋಣ. ಈಗ ಎಲೆಕ್ಷನ್ ಕಾವು ಹೆಂಗಿದೆ ರೀ? ಸಿಂಪಲ್ ಐತೆ ಸರ್, ಇವಾಗ ಇನ್ನೂ ಜೋರಾಗಿಲ್ಲ. ಯಾರ ಪರವಾಗಿ ಹೆಚ್ಚು ಒಲವಿದೆ? ಇಲ್ಲಿ BJP ಪರವಾಗಿ ಹೆಚ್ಚು ಚಲೋ ಐತ್ರಿ. ಯಾಕೆ BJP ಅಂತ? ಅವರು ಉತ್ತಮವಾಗಿ ಕೆಲಸ ಮಾಡ್ತಾರೆ, ಎಲ್ಲ ಚಲೋ ಐತಿ. ರಾಜಕೀಯ ವಿಷಯದಾಗ ಚಲೋ ಕೆಲಸ ಮಾಡ್ತಾರೆ ಅವರು. ಯಾವ ಪಕ್ಷದವ್ರು ಮಾಡ್ತಾರೆ? BJP ಅವರು ವೀರನಾಚಾರ್ಯ ಸರ್. ಹಾಂ, ಈಗ ಇಲ್ಲಿ ಕಾಂಗ್ರೆಸ್ಸಿಂದ HY ಮೇಟಿಯವರು ಮಗ ನಿಂತಿದ್ದಾನೆ, ಉಮೇಶ್ ಮೇಟಿ. ಅವ್ರಿಗೆ ಅನುಕಂಪ ಸಿಗುತ್ತೆ ಅಂತ ಅನ್ಸುತ್ತೆ? ಅವ್ರ ತಂದೆಯವ್ರ ಮೇಲೆ ಸ್ವಲ್ಪ ಅನುಕಂಪ ಸಿಗ್ಬೋದು ಅಷ್ಟೇ. ಆ ಮಕ್ಕಳ ಮೇಲೆ ನೋಡಿ ಏನು ಸಿಗಲ್ಲ, ಅವ್ರ ತಂದೆಯವ್ರ ಅನುಕಂಪ ನೋಡಿ ಸಿಗ್ಬೋದು ಅಷ್ಟೇ. ಈ ಸಲ ಎಲೆಕ್ಷನ್ ಯಾವ ಥರ ನಡೀತಾ ಇದೆ? ಇಲ್ಲಿ ನಡೀತೈತೆ ಸರ್. ಕಾಂಗ್ರೆಸ್ದು ಏನಿಲ್ಲ ರೀ ಇಲ್ಲಿ BJPನ, ಮತ್ತು ಅವ್ರೇನು ಮಾಡೇ ಇಲ್ಲ ರೀ ಕಾಂಗ್ರೆಸ್ನ್ಯಾರು. ಈ ನಮ್ಮ ಊರಾಗ ಇವ್ರು ಚರಂಚಮಟ್ರ ಇದ್ದಾಗ 2-3 ಕೋಟಿ ರೂಪಾಯ್ದು ಒಂದು 4-5 ದಾರಿ ಮಾಡ್ಯಾರ ರೀ. ಇವ್ರು ಇನ್ನಾದರೂ ಒಂದು ಬಗ್ಸಿ ಎಲ್ಲಿ ರೋಡಿಗೆ ಮಣ್ಣು ಹಾಕಿಲ್ಲ ರೀ, ಯಾರಿಗೆ ಮನುಷ್ಯರಿಗೆ ಮಣ್ಣು ಹಾಕಿಲ್ಲ ಇವರು. ಈ ಸಲ ಏನಂದ್ರೆ ಮೇಟಿಯವರ ಕಿರಿಯ ಪುತ್ರ ಉಮೇಶ್ ಮೇಟಿಯವರು ಸ್ಪರ್ಧೆ ಮಾಡಕತ್ತಾನೆ. ಮೇಟಿಯವರು ನಿಧನದಿಂದಾಗಿ ಇದು ಅವ್ರಿಗೆ ಲಾಭ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಸರ್, ಅದನ್ನು ಮಾಡೋರು ಅದನ್ನ ಮಾಡ್ತಾರೆ, ಇದನ್ನು ಮಾಡೋರು ಇದನ್ನು ಮಾಡ್ತಾರೆ. ಅದಕ್ಕೆ ಸಾಯೋದಕ್ಕೆ ಹುಟ್ಟೋದಕ್ಕೆ ಯಾರು ಐತಿ? ಎಲ್ಲರೂ ಒಂದು ಸುಗುದೈತಿ. ಅದಕ್ಕೆ ಏನು ಸಂಬಂಧ ಪಡಂಗಲ್ಲ ಸರ್. ಅದು ಅವರು ಎದಕ್ಕೆ ಹಾಕ್ತಾರೆ, ಅವ್ರ ಮನಸ್ಸಿನಾಗ ಏನು ಇರ್ತೈತೆ ಅದನ್ನು ಮಾಡ್ತಾರೆ. ಈಗ ನಾವು ಇರುವುದು ಈ ಬಾಗಲಕೋಟೆ ತಾಲೂಕಿನ ಕಿರುಸೂರ ಗ್ರಾಮದಲ್ಲಿ. ಇದು ಬಾಗಲಕೋಟೆಯಿಂದ ಒಂದು ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ಪ್ರಮುಖವಾಗಿ 2,000 ಮತದಾರರು ಇಲ್ಲಿ ಈ ಗ್ರಾಮದಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಬನ್ನಿ, ಈಗ ಈ ಗ್ರಾಮದಲ್ಲಿ ಹೆಚ್ಚು BJP ಪರವಾಗಿದೆಯೋ ಕಾಂಗ್ರೆಸ್ ಪರವಾಗಿದೆಯೋ ಮತ್ತು ಏನೇನು ಅಭಿವೃದ್ಧಿ ಆಗಿವೆ, ಏನೇನು ಸಮಸ್ಯೆ ಆಗಿದೆ ಅನ್ನೋ ಕೇಳೋಣ. ಇಲ್ಲೇ ಕಿರುಸೂರು ಗ್ರಾಮದಲ್ಲಿ ಹಿರಿಯರು ಸಾಕಷ್ಟು ಏನು ತಮ್ಮದೇ ಆದಂಥ ಆಟ ಆಡ್ಕೊಂತ ಕುಂತಾರ. ಅಜಾರ್, ಈ ಸಲ ಹೆಂಗೈತೆ ರೀ ಎಲೆಕ್ಷನ್? ಈ ಸಲ BJPನ ಬರ್ತಾಳೆ ರೀ. ಯಾಕೆ ರೀ BJP ಯಾಕೆ ಬರುತ್ತೆ? ಇವ್ರೇನು ಗ್ಯಾರಂಟಿ ನೋ ಗ್ಯಾರಂಟಿ ಆಗೈತಿ. ಹಾಂ, ಈಗ ಅಂದ್ರೆ ಈ ಹೆಣ್ಮಕ್ಳೆಲ್ಲ ಗ್ಯಾರಂಟಿ ಅನುಕೂಲ ಆಗೈತೆ ರೀ. ಹೆಣ್ಮಕ್ಳೆಲ್ಲ ಹಾಕಿರಿ ಬರ್ತಾರಣ್ಣ. ಹೆಣ್ಮಕ್ಳು ಹೆಚ್ಚದಾರಲ್ಲ ರೀ. ಗಂಡು ಮಕ್ಳು ಹಾಕಿರಿ ಬರೋದಿಲ್ಲ. ಹಾಂ, ಅಲ್ಲಿ ನಾವು ಗಂಡು ಮಕ್ಳು ಹಾಕಿರಿ ಬರೋದಿಲ್ಲ, ಹೆಣ್ಮಕ್ಳು ಹಾಕಿರಿ ಆಟ ಬರ್ತಾರೆ ಏನು? ಈಗ ಯಾರು ಹೆಚ್ಚು ಅಭಿವೃದ್ಧಿ ಮಾಡ್ಯಾರ? ಯಾರು BJPನ ಹೆಚ್ಚು ಅಭಿವೃದ್ಧಿ ಮಾಡಿದ್ದು. ಕಾಂಗ್ರೆಸ್ ಮಂದಿ ಏನು ಕೆಲಸ ಆಗೈತಿ? ಏನೂ ಇಲ್ಲ. ಅಂದ್ರೆ ಈ ಸಲ ಈಗ ಬರೋದು BJPನ. ಮತ್ತು ಇದು HY ಮೇಟಿ ಅವರು ನಿಧನದಿಂದಾಗಿ ಅವ್ರ ಮೇಟಿ ಅಲ್ಲಲ್ಲ ಅವ್ರ ಮೇಟಿ ಮಗ ಬಂದಾರಲ್ಲ, ಈ ಕಡೆ ಇದು ಇಲ್ಲ ಅಲ್ರಿ ಅವರು. ಅಂದ್ರೆ ಈ ಮೇಟಿ ಮಗ ಅನುಕಂಪ ಆದ್ರೆ ಬರಂಗಿಲ್ಲ ಅಂತೀರಿ? ಬರೋದಿಲ್ಲ ರೀ. ಈಗ ಇಲ್ಲಿ ಏನು ಸಮಸ್ಯೆ ಇದೆ ಪ್ರಮುಖ ಈ ಗ್ರಾಮದಲ್ಲಿ? ಏನು ಎಲ್ಲ ಸೌಕರ್ಯ ಐತೆ ರೀ. ಏನು ಸಮಸ್ಯೆನೇ ಕೇಳುವಂಗಿಲ್ಲ ಇಲ್ಲಿ. ರಸ್ತೆದು ನೀರಿಂದು ಎಲ್ಲ ಚಲೋ ಐತೆ? ಹೌದು ರೀ, BJPದಾಗ ಎಲ್ಲ ಮಾಡೇ ಬಿಟ್ಟಾರಲ್ಲ ಮೊದಲ. ಈ ಕಾಂಗ್ರೆಸ್ ಇತ್ತಲ್ಲ 3 ದಿವಸದಿಂದ ಒಂದು ಕಸ ಹೊಡೆಯೋದು ದಿಕ್ಕಿಲ್ಲ ಇಲ್ಲಿ. ಈಗ 2-3 ವರ್ಷದಿಂದ ಯಾವ ಥರ ಆಡಳಿತ ಮಾಡ್ಯಾರ? ಏನು ಆಡಳಿತ ಏನಾಗೈತೆ ರೀ? ನಿಮ್ಮ ಗೋಪಾಳ ಒಂದ ಆಡಳಿತ. ಬರ್ರಿ, ಈಗ ಇಲ್ಲಿ ಈ ಕಿರುಸೂರು ಗ್ರಾಮದಲ್ಲಿ ವ್ಯಾಪಾರ ಮಾಡ್ಕೊತ ಇಲ್ಲಿ ಹಲವಾರು ತಮ್ಮದೇ ಆದ ಜೀವನ ಸಾಗಿಸ್ಕೊಂಡು ಇಲ್ಲಿ ಸುಮಾರು ವರ್ಷದಿಂದ ಈ ಗ್ರಾಮದಲ್ಲಿದ್ದಾರೆ. ಅವರಿಗೆ ನಾವಿನ್ನು ಈ ಮಾತಾಡೋದು ಪ್ರಯತ್ನ ಮಾಡ್ತೀನಿ. ಯಜಮಾನ್ರೆ, ಈಗ ಈ ಸಲ ಹೆಂಗಿದ್ದಾರೆ ಎಲೆಕ್ಷನ್? ಏನಿಲ್ಲ ರೀ, ಅನುಕಂಪದ ಮೇಲೆ ಐತಿ. ಆದ್ರೆ BJP ಸ್ವಲ್ಪ ಹೋಲ್ಡ್ ಐತಿ ಇಲ್ಲಿ ಅಂತ ಕೆಲಸ ಐತಿ. ಆದರೆ ಇವರು ಕಾಂಗ್ರೆಸ್ ವರ್ಕ್ ಮಾಡಿಲ್ಲ. ಈಗ ರೋಡ್ ರಿಪೇರನ್ನು, ಕಟ್ಟರನ್ನು, ಸಾರ್ವಜನಿಕರಿಗೆ ಏನರ ನಿರುದ್ಯೋಗ ಸಮಸ್ಯೆ ಹೆಚ್ಚೈತಿ. ಯಾವ ಟೆಂಪ್ರವರಿ ನಿರುದ್ಯೋಗ ಕೊಟ್ಟರೆ ತಿಂಗಳು ಒಂದು 15,000 ರೂಪಾಯಿ ಕೊಟ್ಟರೆ ಬದುಕ್ತಾ ಹುಡುಗರು. ಹಿಂಗಾಗಿ ಗುಳೆ ಹೋಗಕತ್ತಾರ. ಹಿಂಗಾಗಿ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಾಗಿ ಸ್ವಲ್ಪ ಅವಲಂಬನೆ BJP ಮೇಲೆ ಐತೆ ಅಂತ ನನಗೆ ಅನಿಸಿಕೆ. ನೀವು ಈ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗುತ್ತೆ ಅಂತೀರೇನು? ಎಣ್ಕಿ ಮಂದಿಗೆ ಆಗೈತಿ, ಎಣ್ಕಿ ಮಂದಿಗೆ ಆಗಿಲ್ಲ. ಬಡವ್ರಿಗೆ ಅನುಕೂಲ ಆಗೈತಿ.
ಇನ್ನು ಮಧ್ಯಮ ತರಗತಿ ನಮ್ಮಂಥ ವ್ಯಾಪಾರಸ್ಥರಿಗೆ ಏನೂ ಬೆನಿಫಿಟ್ ಇಲ್ಲ. ಈಗ ಮೇಟಿಯವರು ಮಗ ಇರೋದರಿಂದ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಅವ್ರ ಅನುಕಂಪ ಆಧಾರ ಏನು ಅನುಕೂಲ ಆಗುತ್ತೆ ಅಂತಾರೆ. ಆಗತ್ತೆ ಅನುಕೂಲ ಆಗತ್ತೆ ಎಲ್ಲರಿಗೂ ಆಗುತ್ತೆ. ಆದರೆ ಏನು ಹೇಳಕ್ಕೆ ಬರೋದಿಲ್ಲ, ಜನರ ತೀರ್ಮಾನ ಯಾರ ಕೈಗೆ ಏನೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ನಿಮ್ಮದು ಯಾರ ಪರವಾಗಿ ಹೆಚ್ಚು ಒಲವು ಇರುತ್ತೆ? ನಮ್ಗೆ ಹೆಚ್ಚು ಅದು ನಾವು ಇದು ನಮ್ಮ BJP ಪರವಾಗಿದ್ದೀವಿ. ಅದು ನಾವು ಅಂತ ಒಬ್ಬ ಸೀಟ್ ಅನ್ಕೊಂಪ ಐತೆ ನಮ್ಮ ಮೇಟಿಯವ್ರಿಗೂ ಹೆಲ್ಪ್ ಮಾಡ್ತೀವಿ. ಈಗ ಇಲ್ಲೇ ಗ್ರಾಮದಲ್ಲಿ ಹೆಚ್ಚು BJP ಅದು ಕಾಂಗ್ರೆಸ್ ಅದು ಎರಡೂ ಈಕ್ವಲ್ ಅದ ರೀ, ಎರಡೂ ಈಕ್ವಲ್ ಐತಿ. ಇಲ್ಲಿ ಯಾವ ಸಮುದಾಯದವ್ರು ಹೆಚ್ಚಿದ್ದಾರೆ? ಇಲ್ಲೇ ಕುರುಬ ಕಾಸ್ಟ್ ಐತಿ, ಲಿಂಗಾಯತ್ ಕಾಸ್ಟ್ ಐತಿ, ಎಲ್ಲ ಕಾಸ್ಟ್ ವೈಸ್ ಮೇಲೆ ಹೋಗ್ಬಿಡೈತಿ. ಮೇಲ್ಜಾತಿಯವರು BJP ಹೋಗ್ತಾರೆ, SC ST ಅವರು ಕಾಂಗ್ರೆಸ್ ಹೋಗ್ತಾರೆ. ಎಲ್ಲ ರಾಜಕಾರಣಿಗಳ ಕಾಸ್ಟ್ ಮಾಡ್ತಿದ್ವಿ ನೀವು ಸಾಮಾನ್ಯ ಮನುಷ್ಯರು ಮಾಡಿಲ್ಲ. ಜಾತಿ ಐತಿ ತಂದವರು ದುಷ್ಟ ರಾಜಕಾರಣಿಗಳು, ಅವ್ರನ್ನ ಮೊದಲು ಹೊರಗೆ ಹಾಕ್ಬೇಕು. ನಾವು ಈ ಸಲ ಪ್ರಚಾರ ಬಂದಾಗ ಅವ್ರ ಬಗ್ಗೆ ಇದೆಲ್ಲ ನೀವು ಹೇಳ್ತೀರಿ? ಅವ್ರ ಬಗ್ಗೆ ಹೇಳಬೇಕು, ಹೇಳಕ್ಕೆ ನಮಗೆ ಪ್ರಜಾಪ್ರಭುತ್ವ ನಮ್ಗೆ ಹಕ್ಕು ಐತಿ ಮಾತಾಡಲಿಕ್ಕೆ. ನೀವು ಜಾತಿ ಐತಿ ಅಂದ್ರೆ ಎಲ್ಲರೂ ಊರಾಗ ಹೊಲಸು ಮಾಡ್ಕೊಂಡಿರ್ತೀರಿ ಅಂತ ಹೇಳ್ತೀವಿ ನಾವು. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸಹ ಇರ್ತಾರೆ. ಮಹಿಳೆಯರು ಇಲ್ಲೇನು ತಮ್ಮದೇ ಆದಂಥ ಒಂದು ಏನು ಕೃಷಿ ಇರ್ಬೋದು, ಚಟುವಟಿಕೆ ಇರ್ಬೋದು, ಆಡು ಮೇಯಿಸೋದು ಇರ್ಬೋದು, ಈಗೆಲ್ಲ ಚಟುವಟಿಕೆ ಮಾಡೋದು. ಬನ್ನಿ, ಇಲ್ಲೊಬ್ಬರು ಅಮ್ಮಾರ ಇದ್ದಾರೆ, ಅವ್ರಿಗೆ ನಾನು ಮಾತಾಡ್ಸೋ ಪ್ರಯತ್ನ. ಅಮ್ಮಾರ, ಈ ಸರಿ ಎಲೆಕ್ಷನ್ ಹೆಂಗೆ ಐತ್ರಿ? ಬೇಸ್ ಐತ್ರಿ. ಹ್ಞೂ ರೀ. ಯಾರು ಬಂದು ಚಲೋ ಆಗತ್ತೆ ರೀ? ಯಾರು ಬಂದಯ್ಯ ಮತ್ತೆ ಗೆದ್ದಾರ ಮುಂದಾರಿ, ಗೆದ್ಲಾರ ಹಿಂದಿರ್ತಾರ್ರಿ. ನಿಮ್ಗೆ ಯಾವ ಪಕ್ಷ ಬಂದು ಚಲೋ ಆಗುತ್ತೆ? ಎಲ್ಲ ಬಂದರು ಅಷ್ಟ ರೀ. ನಮಗೆ ಏನದು DCP ಬಂದರು ಅಷ್ಟ ರೀ, ಕಾಂಗ್ರೆಸ್ ಬಂದರು ಅಷ್ಟ ರೀ. ನಮ್ಗೆ ಯಾರೇನು ಕೊಡಂಗಿಲ್ಲ, ತಗೊಳಂಗಿಲ್ಲ ರೀ. ಏನು ಕೆಲಸ ಮಾಡ್ತೀರಿ ನಾವು ಈ ಒಂದು 4 ಬದುಕು ಈಗ ಹೊಕ್ಕಿ ನೋಡ್ರಿ. ಹ್ಞೂ ರೀ. ನಿಮಗೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಯೋಜನೆ ಏನು ಲಾಭ ಆಗೈತೇನ್ರಿ? ಇಲ್ಲ ಏನು ಮತ್ತೆ ತಿಂಗಳ ಇಟ್ಟು ರೊಕ್ಕ ತುಂಬ್ತಾರಲ್ರಿ, ಕೊಡ್ತಾರ, ಅದು ಅಷ್ಟ ಕರೆಯವ್ರಿ. ಮತ್ತೆ ಇದು ನಿಮಗೆ ಅನುಕೂಲ ಆಗುತ್ತಂದ್ರೇನ ಕಾಂಗ್ರೆಸ್ ಪಕ್ಷ ಮಾಡೋದು? ಅನುಕೂಲ ಆಗೈತ್ರಿ. ಹ್ಞೂ ರೀ. ಕಿರ್ಸೂರು ಗ್ರಾಮದ ಹೊರವಲಯದ ಒಂದು ಜಮೀನದಲ್ಲಿ ನಾವಿದ್ದೇವೆ. ಬನ್ನಿ, ಇಲ್ಲೇನು ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರತಿನಿತ್ಯ ತಮ್ಮದೇ ಆದಂಥ ಒಂದು ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಅವ್ರಿಗೆ ಚುನಾವಣೆ ಅಂದ್ರೇನು, ಯಾರು ಅಭ್ಯರ್ಥಿಗಳು, ಯಾರು ಸ್ಪರ್ಧೆ ಮಾಡ್ತಾರೆ, ಏನು ಮಾಡಬೇಕು ಅನ್ನೋದು ಅವ್ರಿಗೇನು ಇರಲ್ಲ. ಅವ್ರಿಗೇನು ದುಡಿದ್ರೆ ಒಪ್ಪತ್ತಿನ ಊಟ, ಇಲ್ಲವಾದರೆ ಊಟ ಇಲ್ಲ. ಹೀಗಾಗಿ ಇಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ನೋಡಿದರೆ ತಮ್ಮದೇ ಆದಂಥ ಒಂದು ಕಾಯಕದಲ್ಲಿ ಮಾಡ್ತಿದ್ದಾರೆ. ಬನ್ನಿ, ಈಗ ನಾವು ಒಬ್ಬೊಬ್ಬರಿಗೆ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಅಜ್ಜಿ, ಈಗ ಇಲೆಕ್ಷನ್ ನಡೆಯೋದು ಗೊತ್ತೈತೆ ಅಜ್ಜಿ? ಇಲ್ಲ ಗೊತ್ತೈತೆ ರೀ. ಯಾರ್ಯಾರ್ದು ಇಲೆಕ್ಷನ್ ಐತ್ರಿ? ಯಾರ್ಯಾರ್ದು ಗೊತ್ತಿಲ್ಲ ರೀ. ಇಲೆಕ್ಷನ್ ಐತೆ ಥರ ಐತೆ ಅಷ್ಟೇ. ಅಂದ್ರೆ ಯಾವ ಪಕ್ಷ ಬಂದು ಚಲೋ ಆಗತ್ತೆ ರೀ? ನಮಗೇನು ಗೊತ್ತಿಲ್ಲ ರೀ. ಅದು ಯಾವ್ದು ಬಂದ್ರೆ ನಾವು ದುಡಿತೇವೆ, ತಿತ್ತೇವೆ, ಯಾರೇನು ಕೊಡ್ತಾರೆ? ನಾವು ಕಾಂಗ್ರೆಸ್ ತವ್ರಿ. ಹೌದು, ಯಾಕೆ ಕಾಂಗ್ರೆಸ್ ರೀ? ಇದು ರೀ ಇನ್ನೀಗ ಅಂದ್ರೆ ಅಲ್ರಿ. ಅದ್ರಿ ಗ್ಯಾರಂಟಿ ಯೋಜನೆ ಬಂದಾವ ನಿಮಗೆ? ಬಂದಾವ್ರಿ. ಏನೇನು ಬಂದವ್ರಿ ಗ್ಯಾರಂಟಿ ಯೋಜನೆ? ಗ್ಯಾರಂಟಿ ಅಂದ್ರೆ 2,000 ರೂಪಾಯಿ ಬಂದಾವ ನೋಡ್ರಿ. ಸಿದ್ದರಾಮಯ್ಯ ಚಲೋನ BJP ಅವರು ಚಲೋ? ನಮಗೆ ಸಿದ್ದರಾಮಯ್ಯನ ಚಲೋ ರೀ. ಯಾಕೆ ಸಿದ್ದರಾಮಯ್ಯ ಚಲೋ? ಇದನ್ನ ಹಾಕಾಕ್ರಿ, ಬಸ್ಸಿಗೆ ಎಲ್ಲ ಫ್ರೀ ಮಾಡ್ಯಾರಲ್ರಿ. ಅದ ರೀ ನಮಗೆ. ಈಗ ಕಾಂಗ್ರೆಸ್ಸಿಂದ ಯಾರು ನಿಂತಾರ ಗೊತ್ತೈತೇನ್ರಿ? ಅದು ಗೊತ್ತಿಲ್ಲ ರೀ. ಮೇಟಿಯವರು ಇದ್ದದ್ದು ಗೊತ್ತೈತೇನ್ರಿ? ಅವ್ರು ಹುಲ್ಲಪ್ಪ ಮೇಟಿಯರ್ದು ಗೊತ್ತೈತ್ರಿ. ಅವ್ರ ಮಗ ನಿಂತಿದ್ದು ಗೊತ್ತೈತೇನ್ರಿ? ಅವ್ರು ನಿಂತಿದ್ದು ಗೊತ್ತಿಲ್ಲ ರೀ ನಮ್ಗೆ. ಈ ಸಲ ನೀವು ಯಾರಿಗೆ ಮಾಡೋರು? ನಾವು ಅವ್ರ ರೀ, ಹುಲ್ಲಪ್ಪ ಮೇಟಿಯರ್ದ ರೀ. ಹ್ಞೂ. ಎರಡು ಪಕ್ಷ ಐತೆ ಬಿಡ್ರಿ. ನಮ್ಮ ಕಾಂಗ್ರೆಸ್ ಬಂದ್ರೆ ಬೇಸ್ ಆಗತ್ತೆ ರೀ. ಕಾಂಗ್ರೆಸ್ ಯಾಕೆ ಚಲೋ ಅಂತೀರಿ? ಎಲ್ಲ ಸೌಲಭ್ಯಗಳು ಮಾಡ್ಯಾರ್ರಿ, ಅದಕ್ಕೆ ಬೇಸ್ ಅಂತೀವಿ. ಗ್ಯಾರಂಟಿ ಯೋಜನೆಯಿಂದ ಏನು ಲಾಭ ಆಗೈತೆ? ಏನು ಲಾಭ ಬಿಡ್ರಿ, ಎಲ್ಲ ತುಟ್ಟಾಗೈತೆ ರೀ. ತುಟ್ಟಾಗೈತೆ ರೀ. ಈ ಪ್ರತಿನಿತ್ಯ ಮುಂಜಾನೆ ಎಷ್ಟು ದುಡಿದಾರಲ್ಲ, ಎಷ್ಟು ಕೊಡ್ತಾರೆ ಪೇಮೆಂಟ್? 300 ರೂಪಾಯಿ ಕೊಡ್ತಾರೆ ರೀ. ಮುಂಜಾನೆ ಎಷ್ಟು ಗಂಟೆ ಬರ್ತೀವಿ, ಸಾಯಂಕಾಲ ಎಷ್ಟು ಗಂಟೆ? ಮುಂಜಾನೆ 9 ಗಂಟೆಗೆ ಬರ್ತೀರಿ, 6 ಗಂಟೆಗೆ ಹೋಗ್ತೀರಿ. 300 ರೂಪಾಯಿ ಸಿಗ ಸಾಕಾಗತ್ತೆ? ಸಾಗಲ್ಲಲ್ರಿ, ಸಾಲಲ್ಲ. ಎಲ್ಲ ತುಟ್ಟಾಗ್ಬಿಟ್ಟೈತೆ ರೀ. ಬಂಗಾರ, ಎಣ್ಣೆ ಎಲ್ಲ ತುಟ್ಟಾಗ್ಬಿಟ್ಟಾವ್ರಿ. ಏನು ತಿನ್ಬೇಕು ರೀ ಬಡಬಗ್ರು? ಈ ಇಲೆಕ್ಷನ್ ಬಂದಾಗ ಏನಂತ ಮಾಡ್ಬೇಕಂತ? ಏನು ಮಾಡ್ಬೇಕ್ರಿ? ಏನು ಮಾಡ್ಬಾರ್ದು ಅಂತ ಮಾಡಿವ್ರಿ ಈ ಸತ. ಏನು ಮಾಡ್ಬೇಕ್ರಿ? ಎಲ್ಲ ಏರ್ಸ್ಕೊಂಡ್ ಕುಂತ್ರ ಬಡ್. ಈಗ ನಾವಾದ್ರೆ ಹರಿದಾರ ಅದು ಸ್ವಲ್ಪ ದುಡ್ಕೊತಿಂತೀವಿ. ಮುದುಕರು ಆದಾರ ಏನು ತಿನ್ಬೇಕ್ರಿ? ಅವರು ದುಡ್ತೀವಿ ನೋಡ್ರಿ. 300 ರೂಪಾಯಿದಾಗ ಏನು ಜೀವನ ಸಾಕಾಗತ್ತ? ಸಾಕಾಗೋದಿಲ್ಲ ರೀ. ಎಷ್ಟು ಜನ ಅದೇರಿ ಮನೇಲಿ? ಮನ್ಯಾಗ 5 ಜನ ಅದೇವ್ರಿ. 5 ಜನ ಮನೇಲಿ ಏನೇನು ಮಾಡ್ತಾರೆ? ಅವರು ಗಂಡ್ಮಕ್ಳು ಕೆಲ್ಸಕ್ಕೆ ಹೋಗ್ರಿ. ನಾವು 300 ರೂಪಾಯಿ ದುಡ್ತೇವ್ರಿ. ಇದನ್ನ ಸಾಕಾಗೋದಿಲ್ಲ ರೀ. ಎಲ್ಲ ತುಟ್ಟಾಗೈತೆ ರೀ. ಏನು ಮಾಡೋದ್ರಿ? ಈಗ ನೀವು ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಿ ಇಲ್ಲಿ? ಮುಂಜಾನೆ 9 ಗಂಟೆಗೆ ಬಂದು ಸಂಜೆ ಮುಂದೆ 6 ಗಂಟೆಗೆ ಹೋಗ್ತೇವ್ರಿ. ಹೊಳ್ಳಿ 300 ರೂಪಾಯಿ ಕೊಡ್ತಾರೆ. ಏನು ಮಾಡಿದ್ರಿ? ಅದ ಊಟಕ್ಕೆ ಸಾಕಾಗಲ್ಲ ರೀ. ಈಗ ಎಲ್ಲ ಇದನ್ನ ಕೊಂಡ್ಕೊಂಡ ತಿನ್ಬೇಕಲ್ರಿ. ಈ ಸಲ ಚುನಾವಣೆ ಬಂದೈತಿ, ಯಾವ್ಯಾವ ಪಕ್ಷ ಗೊತ್ತೈತೇನ್ರಿ? ಪಕ್ಷ ನಮ್ಗೇನು ಬೇಕಾಗೇ ಇಲ್ರಿ. ಯಾವ ಪಕ್ಷ ಬಂದ್ರೆ ಏನ್ರಿ ಇದನ್ನ ಇಳಿಸಲ್ರಿ. ಒಟ್ಟು ಎಲ್ಲದು ತಿನ್ನೋದು ಮೊದಲು ಹೊಟ್ಟೆ ಪಾಡಿಗೆ ದುಡಿತೇವಿಲ್ರಿ ನಾವು. ಇಲೆಕ್ಷನ್ ರೇಟ್ 1.5 ಲಕ್ಷ ಆಗೈತೆ ರೀ. ಬಂಗಾರ ತೊಗೊಂತೀರಿ ಈಗ? ಅಲ್ರಿ, ಬಂಗಾರ ತಗೊಂತೀರಿ ದುಡಿಯಾಕ. ಅಲ್ಲ, ಇಷ್ಟೆಲ್ಲ ದುಡಿದು ಬಂಗಾರ ಮಾಡ್ಕೊಂತೀರಿ?
ಮತ್ತು ಹೆಚ್ಚಿಗಾದ್ರೆ ಮಾಡ್ಕೋಬೋದ್ರಿ ಎಲ್ಲ ಅದು ಕಾಳು ಕಡಿ ಎಲ್ಲ ಕಡಿಮೆ ಆತಂದ್ರೆ ಗೌರ್ಮೆಂಟ್ ಸೌಲಭ್ಯದ ಎಲ್ಲ ಇದನ್ನ ಆಗೈತಲ್ರಿ ಅದನ್ನ ಯಾಕೆ ಮಾಡ್ಬೇಕ್ರಿ ಬಸ್ಸಿಗೆ ಹೋಗೋರಲ್ಲ ಏನಲ್ಲ ಎಷ್ಟು ದುಡ್ಕೊಂತಿಲ್ಲಾರ ನೆಲೆ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷದವರು ಬಸ್ ಫ್ರೀ ಮಾಡ್ಯಾರ ಮತ್ತೆ 2,000 ರೂಪಾಯಿ ಕೊಡ್ತಾರೆ. ಅದು ಬಸ್ ಫ್ರೀ ಮಾಡಿದ್ರೆ ಬಸ್ಸಿಗೆ ಅಡ್ಡಾಡಂಗಿಲ್ಲ ನೀವು? ಅಡ್ಡಾಡೋದಿಲ್ರಿ ನಾವು ಬಸ್ಸಿಗೆ ಯಾಕೆ ಅಡ್ಡಾಡಕ್ ಹೋಗೋಣ್ರಿ ದಿನನಿತ್ಯ ದುಡಿಯೋರಿ ನಾವು ಎಲ್ಲಿ ಊರಿಗೆ ಹೋಗಂಗಿಲ್ಲ? ಹೋಗಲ್ರಿ ನಾವು ಇಲ್ಲಿ ಇದುವರೆಗೆ ಯಾವ ಇರ್ತಾರೆ ಈ ದೂರ ರೀ ನಮ್ದು. ಹ್ಞೂ ರೀ. ಮತ್ತೆ ಗ್ಯಾರಂಟಿ ಯೋಜನೆ ಲಾಭ ಆಗೈತಿ ನಿಮಗೆ? ಲಾಭ ಅದ 2,000 ಬರ್ತಾವ್ರಿ. ಹಾಂ ಬರ್ತಾವ್ರಿ ಅವು ಬಸ್ಸಿಂದ ಇಲ್ರಿ. ಮತ್ತೆ ಈ ಸಲ ಇಲೆಕ್ಷನ್ದಾಗ 2,000 ಬರೋದ ನಮ್ಮ ಮಕ್ಳಿಗೆ ಸ್ಕಾಲರ್ಶಿಪ್ ಬರ್ತಿದ್ವಲ್ರಿ ಅದು ಹೋಗೈತಿ ಇದು ಬರುತ್ತೆ ನಮ್ಗೆ ಅಷ್ಟೇ ರೀ. ಈ ಸಲ ಇಲೆಕ್ಷನ್ದಾಗ ಯಾರಿಗೆ ವೋಟ್ ಮಾಡ್ಬೇಕಂತ ನಮ್ಮ ಇಷ್ಟ ರೀ ಅದು. ಇದು ಏನು ಇಲ್ಲಿ ನಮ್ಮ ಮಹಿಳೆಯರು ತಮ್ಮದೇ ಆದಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ದುಡಿದರೆ ಮಾತ್ರ ತಮ್ಮ ಉಪಜೀವನ, ಇಲ್ಲವಾದರೆ ನಾವು ಏನು ಒಪ್ಪತ್ತಿನ ಕೂಳಿಗಾಗಿ ನಾವು ಪರದಾಡಬೇಕಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಕಿರ್ಸೂರು ಗ್ರಾಮದ ಒಬ್ಬರು ಹಿರಿಯರು ನಮ್ಮ ಮುಂದೆಗಿದ್ದಾರೆ. ಬನ್ನಿ ಅವ್ರಿಗೂ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಈ ಸಲ ಇಲೆಕ್ಷನ್ ಯಾವ ಥರ ನಡೀತಾ ಇದ್ದಾರೆ ನಿಮ್ಮ ಈ ಗ್ರಾಮದಲ್ಲಿ? ಏನಂಗ BJPನೂ ಜೋರು ಐತ್ರಿ, ಕಾಂಗ್ರೆಸ್ನೂ ಜೋರು ಐತ್ರಿ. ಯಾರು ಕೆಲಸ ಯಾರು ಚಲೋ ಕೆಲಸ ಮಾಡ್ಯಾರ ನಾವು ಮಾತ್ರ ಯಾವ ಕೆಲಸ ಮಾಡ್ತಾರೆ ಹಂಗೆ ಓಟ್ ಹಾಕೋರಿ ನಾವು. ಯಾರು ಹೆಚ್ಚು ಕೆಲಸ ಮಾಡ್ರಿ ಅನ್ಸುತ್ತೆ? ಇಲ್ಲೇ ಕೆಲಸ ಮಾಡಿದ ಮಾತ್ರ ರೋಡ್ ಮಾಡಿದ್ದು ಚರಂದ ಮಾಡ್ರಿ, ಕೆನಾಲ್ ಮಾಡ್ಸ್ಯಾರಿ, ಮಂಗಲ್ಬೋಣ ಮಾಡ್ಸ್ಯಾರಿ ಮಠಕ್ಕೆ ರೀ. ಆನಂತರ ಹಳೇದು ಬಾಗಲಕೋಟೆ ರೋಡ್ ರೀ 20 ವರ್ಷ ಗಂಟ್ಲೆ ಹಾಳು ಬಿದ್ದೈತೆ ರೀ. ಅದನ್ನು 60 ಲಕ್ಷ ಕೊಟ್ಟು ಅದನ್ನು ಅವರೇ ಮಾಡಿಸ್ಕೊಟ್ಟಾರ ಹೊಳ್ಳಿ ಚರಂತ ಮಟ್ರಿ. ಕೆನಾಲ್ ಮಾಡ್ಸ್ಯಾರಿ, ಇಲ್ಲ ಕೆನಾಲ್ ನೀರ ರೀ ಇದು. ಈ ಸಲ ಅಂದ್ರೆ BJP ಪರವಾಗಿ ಹೆಚ್ಚು ಈ ಗ್ರಾಮದಲ್ಲಿ ಐತೆ ಅಂದಂಗೆ. ಹಾಂ ಯಾವಾಗಲೂ ಇಲ್ಲಿ ಹೆಚ್ಚಾಗತ್ತೆ ರೀ. 100 ಓಟ್ ರೀ ಕಾಂಗ್ರೆಸ್ಗಿನ ಹೆಚ್ಚಾಕೋರಿ ಇಲ್ಲಿ ಈಗಲ್ರಿ ಯಾವಾಗಲೂ ರೀ. ಈ ಸಲ ಏನು ಮೇಟಿ ಅವರ ಅನುಕಂಪ ಆಧಾರದಿಂದ ಕಾಂಗ್ರೆಸ್ ಆಗ್ಬೋದು ಅನ್ಸುತ್ತೆ? ಅವ್ರ ಅನುಕಂಪ ಅದು ಏನು ಆಕೈತೋ ವರ್ಕೌಟ್ ಆಗುತ್ತೋ ಇಲ್ಲೋ ಅದೇನು ನಾವಂತೂ ಹೇಳಕ್ಕೆ ಬರಂಗಿಲ್ಲ ರೀ, ಅದು ಅವ್ರಿಗೆ ಬಿಡಿದ್ರಿ ಅದ್ರಿ. ಈಗ ನಾವಿರೋದು ಈ ಗ್ರಾಮ ಭಗವತಿ ಗ್ರಾಮ, ಇದು ಬಾಗಲಕೋಟೆ ತಾಲೂಕಿಗೆ ಬರ್ತದೆ. ಏನು ಈಗ ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿಯೂ ಸಹ ಯಾವ ಪಕ್ಷಗಳ ಭರಾಟೆ ಇದೆ ಏನಿದೆ ಎಂಬುದನ್ನು ಇಲ್ಲೇ ನಮ್ಮ ಏನು ಈ ಗ್ರಾಮದ ಮುಖಂಡರು ಸ್ವಲ್ಪ ಹಿರಿಯರು ಕುಳಿತುಕೊಂಡಿದ್ದಾರೆ. ಅವರನ್ನು ನಾನು ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಈ ಗ್ರಾಮದ ಪ್ರಮುಖ ಮುಖಂಡರು ಇದ್ದಾರೆ ಮತ್ತು ಇಲ್ಲಿ ಗ್ರಾಮಸ್ಥರ ಬಗ್ಗೆ ಮಾತಾಡೋಣ. ಈ ಥರ ಈ ಇಲೆಕ್ಷನ್ ಯಾವ ಥರ ನಡೀತಾ ಇದೆ? ಚಲೋ ಐತ್ರಿ, ಚಲೋ ನಡೀತೈತಿ. ಯಾವ ಪಕ್ಷದ ಬಗ್ಗೆ ಹೆಚ್ಚೈತಿ? ಇಲ್ಲಿ ಎರಡೂ ಪಕ್ಷನೂ ಅದಾವು, ಸ್ವಲ್ಪ ಹೆಚ್ಚು ಕಾಂಗ್ರೆಸ್ ಐತಿ. ಯಾಕೆ ಇಲ್ಲಿ ಹೆಚ್ಚು ಕಾಂಗ್ರೆಸ್ ಜನ ಇದೆ? ಇಲ್ಲಿ ಒಂದು ಸ್ವಲ್ಪ ಮೇಟಿಯವ್ರು ಕೆಲಸ ಮಾಡ್ಯಾರ ಇಲ್ಲಿ ಊರಿಗೆ. ಚರಂತಿ ಮಟ್ಟರು ಮಾಡ್ಯಾರ, ಮೇಟಿಯವ್ರು ಸ್ವಲ್ಪ ಹೆಚ್ಚು ಒಲವು ತೋರಿಸ್ತಾರೆ, ಜನರ ಕೈಯಾಗ ಸಿಗ್ತಾರೆ. ಇಲ್ಲಿ ಯಾವ ಸಮುದಾಯದವ್ರು ಹೆಚ್ಚಿದ್ದಾರೆ ಈ ಬಗ್ಗೆ? ಇಲ್ಲಿ ಯಾವ ಸಮುದಾಯ ಅಂತಿಲ್ಲ, ಎಲ್ಲ ಸಮುದಾಯರು ಈಕ್ವಲ್ ಅದಾರ. ಈಗ 10 ಹೆಚ್ಚು 10 ಕಮ್ಮು ಹಂಗೆ ಹಿಂಗೆ ಕೂಡ ಅದಾರ. ಗ್ಯಾರಂಟಿ ಯೋಜನೆಯಿಂದಾಗಿ ಕಾಂಗ್ರೆಸ್ಗೆ ಈ ಸಲ ಲಾಭ ಆಗುತ್ತೆ ಅನ್ಸುತ್ತೆ? ಗ್ಯಾರಂಟಿ ಯೋಜನೆ ನೋಡಕತ್ತಂದ್ರೆ ಬಡವ್ರು ಮಾತ್ರ ಹೆಲ್ಪ್ ಆಗೈತೆ ಅಂತ ಹೇಳ್ತಾರೆ. ಅದು ನಮಗೆ ಕೇಳಿದ್ದು ಒಂದಿಷ್ಟು ಮಂದಿ ಮುಗುಳಿ ತುಂಬಿದಾರೆ, ಅದು ಕೊಟ್ಟರೆ ಏನಾಗುತ್ತೆ ಅನ್ನೋರು ಅದಾರ. ಹಂಗೆ ಯಾರಿಗೆ ಏನು ಹೇಳಕ್ಕೆ ಬರೋಂಗಿಲ್ಲ. ಇದರ ಮಹಿಳೆಯರು ಹೆಚ್ಚಿರೋದ್ರಿಂದ ಮಹಿಳೆಯರಿಗೆ ಈ ಬಾರಿ ಕಾಂಗ್ರೆಸ್ ಪರವಾಗಿ ಇರ್ತಾರೆ ಅನ್ಸುತ್ತೆ ನಿಮಗೆ? 75% ಇರ್ತಾರೆ. ಇಲ್ಲಿನ ಸಮಸ್ಯೆಗಳು ಏನಾದಾರ ಈ ಗ್ರಾಮದಲ್ಲಿ ಪ್ರಮುಖವಾಗಿ? ಸಮಸ್ಯೆಗಳು ಅದಾವು, ಆದರೂ ಇದ್ದಟ್ಟು ಪಂಚಾಯತಿಯಿಂದಾಗಲಿ ಮೇಟಿಯವರು ಮಾಡ್ಯಾರ, ಅವರು ಒಂದು ಸ್ವಲ್ಪ ಅವ್ರ ಟೈಮ್ದಾಗ ಅವರು ಮಾಡ್ಯಾರ, ಯಾರೊಬ್ಬರು ಮಾಡ್ಯಾರ. ಸರ್ ಈ ಸಲ ಯಾವ ಥರ ಇಲೆಕ್ಷನ್ ಯಾವ ಥರ ನಡೀತದೆ? ಇನ್ನೂ ನಮ್ಮೂರಾಗ ಏನು ಹವಾನೇ ಇಲ್ಲ ರೀ, ಬಟ್ ಅದು ಯಾರು ಸರಿಯಾಗಿ ಬಂದಿಲ್ಲ. ಅದಕ್ಕೆ ಮತ್ತು ನಾವು ನಾವು ಹೇಳಿ ಒಟ್ಟು ಇಲ್ಲ ಎಲೆಕ್ಷನ್ ಅನ್ನೋದು ಗುರುತಾಗವಲ್ಲ ದೊಡ್ಡ. ಈಗ BJP ಆಗಲಿ ಕಾಂಗ್ರೆಸ್ ಪ್ರಚಾರಕ್ಕೆ ಒಮ್ಮೆ ಬಂದಾರ? ಒಬ್ಬರು ಬಂದಿಲ್ಲ ರೀ, ಅದಕ್ಕೆ ಕಟ್ಟಿಗೆ ನಾವು ಮಾತಾಡ್ತೀವಿ ರೀ, ಅವ್ರತ್ತು ಒಬ್ಬರು ಬಂದಿಲ್ಲ. ಇನ್ನು ಬಂದ ಮ್ಯಾಗ ಮತ್ತು ಹಳ್ಳ್ಯಾಗ ಮಾತ್ರ ಒಂದು ಕಾಂಗ್ರೆಸ್ ಹವಾ ಇರ್ತಾವ್ರೆ, ಅಟ್ರ ಮ್ಯಾಗ ಹೋಗಿರ್ತಾವೆ. ಮೇಟಿಯವ್ರ ಮಗ ನಿಂತಿದ್ದಕ್ಕೆ ಅವ್ರ ಅನುಕಂಪ ಗುರ್ತಾ ಇಲ್ಲ ರೀ. ಅದು ತೊಕ್ಕು ಅಂದ್ರೆ 4 ಮಂದಿ ಗುದ್ದಾಡ್ತಾರೆ ಅನ್ನಕತ್ತಿದ್ರೆ ನಾವು ಅದ ಬಗ್ಸ್ತಾರೆ, ಆದರೂ ಗುದ್ದಾಡ ಕಡೆಗೆ ಒಬ್ರು ಕೊಟ್ರೆ ಅನ್ನಕತ್ತಾರೆ. ಅದಿನ್ನೂ ನಮಗೂ ಗೊತ್ತಿಲ್ಲ, ಇನ್ನೂ ಹೋಗೇ ಇಲ್ಲ. ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅನುಕಂಪ ಸಿಗುತ್ತೆ? ಹಾಂ ಸಿಗುತ್ತೆ ರೀ, ಮತ್ತು ಸಿಗುತ್ತೆ ಸಿಗ್ಲಾರ್ದು ಏನು ಮಾಡ್ತದ್ರಿ. ಕೆಲಸ ಮಾಡ್ಯಾರ ಹಳ್ಳಿಗಳಾಗ. ಈ ಸಲ ಇಲೆಕ್ಷನ್ ಇಲ್ಲಿ ಯಾವ ಥರ ನಡೀತಾ ಇದ್ದಾರೆ? ನೀವು ಯಾರ ಪರವಾಗಿದ್ದೀರಿ? 50% ಯಾರ ಪರವಾಗಿ ಹೆಚ್ಚು ಈ ಗ್ರಾಮದಲ್ಲಿ ಒಳಗಿದೆ? ಅನುಕಂಪ ಆಧಾರಿತ ಒಂದು ತಟಕ್ಕೆ ಹೆಚ್ಚೈತಿ ಈ ಸಲ. ಅಂದರೆ ಈಗ H.O. ಮೇಟಿಯವ್ರ ಮಗ ಕೊಟ್ಟಿದ್ದಕ್ಕೆ ಅನುಕೂಲ ಆಗುತ್ತಂದ್ರೆ? ಅನುಕೂಲ ಆಗುತ್ತೆ. ಇವರು ಹಿಂದೆ ಕೆಲಸ ಮಾಡ್ಯಾರ ಚಲೋ ಅನ್ಸುತ್ತೇನ್ರಿ? ಮಾಡ್ಯಾರಲ್ರಿ, ಮತ್ತು ನಮ್ಮ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ತಂದಾರ, ಮತ್ತು ಅವರು BJP ಅವರು ಅಷ್ಟು ಸಮಬಲ ಐತಿ. ಈಗ ಚುನಾವಣೆ ಯಾವ ಆಧಾರ ಮೇಲೆ ನಡೀತೈತೆ ಅನ್ಸುತ್ತೆ ನಿಮ್ಗೆ? ಅನುಕಂಪ ಆಧಾರ ಬರ್ತೋ ಅಭಿವೃದ್ಧಿ ಆಧಾರ ಬರ್ತೋ? ಎರಡಕ್ಕೂ ರೀ, ಮತ್ತು ಅನುಕಂಪನೂ ಇರ್ತೈತಿ, ಅಭಿವೃದ್ಧಿನೂ ಇರ್ತೈತಿ. ಅಭಿವೃದ್ಧಿ ಮಾಡಿದವರಿಗೆ ಓಟು ಬೀಳ್ತಾವೆ, ಮತ್ತು ಈ ಅನುಕಂಪ ಆಧಾರಿತನೂ ಓಟು ಬೀಳ್ತಾವೆ. ಈಗ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಲಾಭ ತರ್ತ? ಗಂಡು ಮಕ್ಕಳದ್ದು ಗ್ಯಾರಂಟಿ ತೆಗಿಬೇಕು ನೋಡಿ, ಅದು ಏನೈತಂದು ಅವ್ರಿಗೆ ಏನೂ ಕಿಮ್ಮತ್ತ ಇಲ್ಲ ಬಸ್ನ್ಯಾಗ. ಗಂಡು ಮಕ್ಕಳಿಗೆ ಗ್ಯಾರಂಟಿ ಬೇರೆ ಮಾಡ್ಬೇಕಂತ ಮಾಡಿದ್ರು, ಗ್ಯಾರಂಟಿ ಏನಂತ ಮಾಡ್ಬೇಕು ರೀ ಸರ್? ಏನೂ ಮಾಡೋದು ಬೇಕಾಗಿಲ್ಲ ರೀ, ಅವ್ರವ್ರು ರೊಕ್ಕ ಕೊಟ್ಟು ಹೋಗ್ತಾರೆ.
ಗ್ಯಾರಂಟಿ ಇರ್ಬೇಕಂತೀರೋ ಬ್ಯಾಡ ಅಂತೀರೋ? ಹೆಣ್ಮಕ್ಳಿಗೆ ಏನಾರ ಇರುವಲ್ತಕ್ರಿ ಗಂಡು ಮಕ್ಳಿಗಿನ್ನೂ ರೊಕ್ಕ ಕೊಟ್ಟು ಹೋಗ್ತಾರ ಅವರು. ಅದನ್ನು ಈ ಹೆಣ್ಮಕ್ಳಿಗೆ ಗ್ಯಾರಂಟಿ ತೆಗಿಬೇಕು. ಸರ್ ಈ ಸರಿ ಯಾವ ಥರ ಎಲೆಕ್ಷನ್ ನಡೀತಾ ಇದೆ? ಯಾವ ಥರ ಅನ್ನಕ್ಕೆ ಏನೈತ್ರಿ, ಊರಿದ್ದಲ್ಲೇ ಪಕ್ಷ ಇರ್ತಾವ. ಆದರೆ ಏನೈತಿ, ಇಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಆತ್ಮೀಯ ಶಿಷ್ಯನ ನಿಂತಿದ್ದಾನೆ. ಹಾಂ, ನಿಮಗೆ ಯಾವ ಥರ ಶಿಷ್ಯ ಇದ್ರು? ಯಾವ ಥರ ನಮ್ಮ ಕೈಯಲ್ಲೇ ಕಲ್ತೋಗೋದು ಮಗ. ಅವರು ಸ್ಕೂಲ್ ಎಲ್ಲ ಇಲ್ಲ ಆಗೈತೇನ್ರಿ? ಹಾಂ, ಇಲ್ಲೇ 10ನೇ ಇಲ್ಲೇ ಅವ್ರದ್ದು ಮುಗಿದಿದೆ. ಅವ್ರು ನಿಮ್ಮ ಕೈಯಾಗ ಸ್ಟೂಡೆಂಟ್ ಇದ್ದಾಗ ಯಾವ ಥರ ಕೆಲಸ ಮಾಡ್ತಿದ್ರು ಅಥವಾ ಹೋಮ್ವರ್ಕ್ ಕೊಟ್ಟಾಗ ಏನು ಮಾಡ್ತಿದ್ರು? ಅವ್ರ ಶಾಲೆಯಲ್ಲಿ ಹೆಂಗೆ ಜಾಣ್ರಿದ್ದು ಹೆಂಗಿದ್ದು? ಒಳ್ಳೆಯ ರೀ ವಿದ್ಯಾರ್ಥಿ, ಒಳ್ಳೆತನ ಇದ್ದು, ಅವನಲ್ಲಿ ಗುಣಗಳು ಒಳ್ಳೆ ಇದ್ದು, ಎಲ್ಲ ರೀತಿಯಿಂದ ಸರಿ ಇದ್ದರು. ಈಗ ನಿಮ್ಮ ವಿದ್ಯಾರ್ಥಿನೇ ಒಬ್ಬ, ನಿಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿನೇ ಒಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಅದಕ್ಕೆ ನೀವು ಅವ್ರಿಗೇನು ಹೇಳಕ್ಕೆ ಬಯಸ್ತಿದ್ರಿ? ಅವ್ರಿಗೆ ಯಾವ ಥರ ಆಶೀರ್ವಾದ ಮಾಡೋಕ್ಕೆ ಇಚ್ಛೆ ಪಡ್ತೀರಿ? ದೇವರು ಅವರಿಗೆ ಒಳ್ಳೆಯದಾಗಲಿ, ಅಭಿವೃದ್ಧಿ ಕಾರ್ಯಗಳನ್ನು ಪಕ್ಷಪಾತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಕಿಸಿ ಅವರಿಗೆ ಶುಭ ಹಾರೈಸೋದು. ಆರಿಸಿ ತರಲಿ ಅವ್ರನ್ನ. ಅನುಕಂಪ ಒಂದೇದು. ಅವ್ರ ತಂದೆಯವರು ಸಹಿತ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಚಿರಪರಿಚಿತರು. ಈ ಗ್ರಾಮಕ್ಕೆ ಇಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಅವ್ರು, ಸಾಕಷ್ಟು ಕೆಲಸ ಕಾರ್ಯಗಳನ್ನು. ಅದನ್ನೇ ಅವರು ತಂದೆಯಂತೆ ಮಕ್ಕಳು ಸಹಿತ ಒಳ್ಳೆಯ ಈ ನಮ್ಮ ಬಾಗಲಕೋಟೆ ಮತಕ್ಷೇತ್ರವನ್ನು ಒಳ್ಳೆಯ ರೀತಿಯಿಂದ ಒಂದು ಇದರಲ್ಲಿಂದ ನೋಡ್ಕೊಂಡು ಹೋಲಿ ಅಂತ ಕಿಸಿ ನಾವು ಶುಭ ಹಾರೈಸ್ತೇವೆ ಅವ್ರಿಗೆ. ಈ ಬಾರಿ ಅಂದ್ರೆ BJP ಅಷ್ಟೊಂದು ಅಭಿವೃದ್ಧಿ ಮಾಡಿಲ್ಲ ಈ ಭಾಗದಲ್ಲಿ ಅಂತ ಅನ್ಸಕತ್ತೆ. ಮಾಡಿರ್ತಾರೆ, ಎಲ್ಲ ಪಕ್ಷದವರು ಅಭಿವೃದ್ಧಿ ಮಾಡಿರ್ತಾರೆ, ಅದಕ್ಕಂತ ನಾ ಹೇಳೋದಲ್ಲ. ನಾವು ಕಟ್ಟ ಕಾಂಗ್ರೆಸ್ಸಿಗರು. ಆತ ನಮ್ಮ ವಿದ್ಯಾರ್ಥಿ ನಮ್ಮ ಕೈಯಲ್ಲಿ ಕಲಿತ ಒಬ್ಬ ಮಗು ನಿಂತಾನಪ್ಪ ಅಂತಂದರೆ ನಮ್ಮ ಕೈಲಾದಷ್ಟು ನಾವು ಸಹಿತ ಅವ್ರಿಗೆ ಪ್ರಯತ್ನ ಮಾಡೋಣ. ಅವರು ಒಂದಿಟ್ಟು ಇವತ್ತಿನ ಯುವ ಪೀಳಿಗೆ ಮುಂದೆ ಹೋತಂತಂದರೆ ಒಂದು ಇದು ಆಗ್ತದೆ ಅಂತ. ನಿಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ ನಿಂತ ಪರವಾಗಿಲ್ಲ, ಅಕಸ್ಮಾತ್ ಇನ್ನೊಬ್ಬರು ನಿಮ್ಮ ವಿದ್ಯಾರ್ಥಿ BJP ಇದ್ದರೂ ಸಹ ನೀವು ಅವ್ರಿಗೆ ಯಾವ ಥರ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೆ ಅವ್ರಿಗೂ ಸಹಿತ ನಾವು ಪ್ರೋತ್ಸಾಹ ನೀಡ್ಬೋದು. ಅದಂತ ಏನಲ್ಲ. ಈಗ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಎಷ್ಟೊಂದು ಲಾಭ ಆಗುತ್ತೆ ಅನ್ಸಕತ್ತೈತೆ? ಈ ಗ್ಯಾರಂಟಿಗಳು ನಮಗೇನು ಅವೇನು ನಮಗೆ ಸಂಬಂಧ ಇಲ್ಲ. ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಅದರಿಂದ ಸಾಕಷ್ಟು ಮನೆತನ ನಡೀತಾವಲ್ಲ. ಈಗ BJP ಅವ್ರ ಮನೆಯಾಗ ಹೆಣ್ಮಕ್ಳು ನಾವು ನಾವು BJP ಅವ್ರು ಅಂತ ಕೊಟ್ಟು ಕಳಿಸ್ತಾರನೇ ಇಲ್ಲ, ಸ್ವೀಕಾರ ಮಾಡ್ತಾರಿಲ್ಲ. ಆ 2000ರಿಂದ ಮನೆತನ ನಡೀತೈತಿಲ್ಲ, ಮಾಡಿದ್ದಾರೆ, ಒಳ್ಳೆಯದು. ಅದು ಈಗ ಉಪಯೋಗ ಆಗ್ತದೆ. ಅದು ಆಗೋದಿಲ್ಲ ನಾಕೇನು, ಮತ್ತು ನಾವು ತೊಗೊತೀವಿ ರೊಕ್ಕ ಅಂತಂದಾಗ ಅದು ಉಪಯೋಗ ಆಗ್ಲಾರ ಇರ್ತದೆ. ಹೆಣ್ಮಕ್ಳಂಕರ ಹಾಕಿ ಹಾಕ್ತಾರೆ ಅವರು. ಈಗ ಈ ಗ್ರಾಮದಲ್ಲಿ ಯಾವ ಥರ ವಾತಾವರಣ ಇದೆ? ಇಲ್ಲಿ ಚಲೋ ವಾತಾವರಣ ಇದ್ರು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷ ಯಾಕೆ ಈ ಸಲ ನೀವು ಒಲವು ತೋರ್ಸಾಕತ್ತೀರಿ? ಮತ್ತು ಏನು ಮೇಟಿಯವ್ರು ಇದ್ದಾಗ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಯಾವ ಅಂತ ಅನಿಸುತ್ತೆ? ಮೇಟಿಯವ್ರು ಇದ್ದಾಗ ಪ್ರಪ್ರಥಮ ಬಾರಿಗೆ ಕಾಲೇಜ್ ಕುಮಾರಸ್ವಾಮಿ ಅವ್ರು ಇದ್ದಾಗ ರೀ 2013ರಾಗನ ಕಾಲೇಜ್ ಕೊಟ್ಟು ಹೋಗಿದ್ರು, ಸ್ಯಾಂಕ್ಷನ್ ಮಾಡಿದ್ರೆ. ಇಲ್ಲೇ ಕಾಲೇಜ್ಗೆ ಜಾಗ ಇಲ್ಲ ಅಂತೇಳಿ ಚರಂತಿಮಠ ಸಾಹೇಬ್ರು 2 ಸತಿ ಆದರೂ ನಾವೇನು ಜಾಗ ಏನು ಬಾಗಲಕೋಟೆಗಿಂದ ತೊಗೊಂಬರಲ್ಲ, ಏನೋ ಜಾಗ ಇದ್ರೆ ಮಾಡ್ತೀನಿ ಅಂತಂದ್ರೆ ಅಂಥದನ್ನು ಮೇಟಿ ಸಾಹೇಬರು ಭಾಳ ಅವ್ರು ವೈಯಕ್ತಿಕ ತೊಗೊಂಡು ನಮಗೆ ಕಾಲೇಜ್ ಮಾಡಿಕೊಟ್ರಿ ಭಗವತಿಗೆ. ಆಮೇಲೆ ದ್ವಾರ ಬಾಗ್ಲ ಮಾಡ್ಯಾರ್ರಿ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯಾರ್ರಿ. ಅವ್ರ ಆಡಳಿತದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ಯಾವ್ರಿ. ಆಮೇಲೆ ಕೋನಮ್ಮನ ಗುಡಿಗೆ 15 ಲಕ್ಷ ರೂಪಾಯಿ ಫಂಡ್ ಹಾಕ್ಯಾರ್ರಿ. ಈ CC ರೋಡ್ ನಡೆದೈತ್ರಿ, ಈಗ ಕಾಣಿಸುತ್ತೆ ರೀ ಈಗ ನಿಮಗೆ. ಆಮೇಲೆ ವಾಲ್ಮೀಕಿ ಭವನ ಮಾಡ್ಯಾರ್ರಿ. ಸಾಕಷ್ಟು ಭಾಳ ಅವ್ರು ಹೇಳ್ಕೊತ ಹೋದ್ರೆ ಭಾಳ ಅದಾವ್ರಿ ಅವ್ರು ಮಾಡಿದ ಕೆಲಸ ಭಗವತಿಗೆ. ಯಾಕಂದ್ರೆ ಈ ಬಾರಿ ನಿಮ್ಮ ಗ್ರಾಮದಲ್ಲಿ ಒಂದು ಚುನಾವಣೆ ನಡೀತಾ ಇದೆ, ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂಗೆ. ಈ ಚುನಾವಣೆ ಯಾವ ಥರ ಇದೆ ಈಗ? ಚುನಾವಣೆ ಯಾವ ನಡೀತಿದ್ರಿ? ಪ್ರಚಾರಕ್ಕೆ ಯಾರ್ಯಾರು ಬರಕತ್ತಾರ? ಏನು ಮಾಹಿತಿ ಐತೇನ್ರಿ ನಿಮಗೆ? ನಮಗೆ ಮಾಹಿತಿ ಇಲ್ರಿ. ಇಲ್ರಿ. ಈಗ ಚುನಾವಣೆ ನಡೀತಾರ ಬಗ್ಗೆ ಗೊತ್ತೈತೇನ್ರಿ? ಹಾಂ, ಯಾವುದೂ ಗೊತ್ತಿಲ್ರಿ ನಾವು. ಈಗ ಯಾವ ಪಕ್ಷಕ್ಕೆ ನಡೀತಾ ಅಭ್ಯರ್ಥಿ ಆಗ್ಯಾರ, ಯಾವ ಪಕ್ಷ ಸ್ಪರ್ಧೆ ಮಾಡ್ತಾರೆ ಗೊತ್ತೈತೆ? ಇಲ್ರಿ, ಅದು ಏನೂ ಗೊತ್ತಿಲ್ರಿ. ಈಗ ನೀವು ವ್ಯಾಪಾರ ಏನು ಮಾಡ್ತೀರಿ ಇಲ್ಲಿ? ಚಾದಂಗ್ರಿ. ಎಷ್ಟು ವರ್ಷ ಆಯ್ತು ಚಾದ ಮಾಡೋದು? 25 ವರ್ಷ ಆಯ್ತು. ವ್ಯಾಪಾರ ಹೆಂಗಿದೆ ರೀ? ಸುಮ್ಮ ಸಣ್ಣಗೆ ಐತ್ರಿ. ನಿಮ್ಮ ಉಪಜೀವನ ಯಾವ ಥರ ನಡೀತಾ ಇದೆ? ಇದ್ರ ಮ್ಯಾಗ ನಡೀತದ ನೋಡ್ರಿ. ಈಗ ನೀವು ಎಷ್ಟು ಜನ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವ್ರೆ 8 ಜನ ಅದಾರಿ. ಈ ಚುನಾವಣೆ ಟೈಮ್ದಾಗ ಓಟ್ ಗಿಟ್ ಹಾಕ್ತಿರಿಲ್ಲ? ಹಾಂ, ಹಾಕ್ತೀರಿ. ಅವಾಗ ಯಾರಿಗೆ ಓಟ್ ಹಾಕ್ಬೇಕಂತೀರಿ ಈ ಸಲ? ಅಲ್ಲ, ಇವು ಹೋದ ಸಲ ಹಿಂಗೆ ಹಾಕಿದ್ರಲ್ಲ ಯಾವಾಗಾರು? ಹಾಂ, ಎಂಥವ್ರಿಗೆ ಹಾಕಿದ್ರೆ ಚಲೋ ಆಗಂತಂತೀರಿ? ಅದನ್ನ ಏನು ಹೇಳಿದ್ರಿ ನಿಮಗೆ? ಅಂದ್ರೆ ಯಾವ ಅಭ್ಯರ್ಥಿ ಇದ್ರೆ, ಯಾವ ಪಕ್ಷ ಇದ್ರೆ ಚಲೋ ಅನ್ಸುತ್ತೆ? ಯಾವ ಪಕ್ಷ ಇದ್ರೆ ಚಲೋ ಅನಿಸ್ತೈತಂತ್ರಿ? ನೀವು ಹೇಳ್ರಿ. ಕೆಲಸ ಯಾರು ಮಾಡ್ತಿರ್ತಾರ ವ್ಯಕ್ತಿ ಮ್ಯಾಗ ಓಟ ಹೋಗೋದು. ಹೌದ್ರಿ. ನಿಮ್ಮ ಯಜಮಾನ್ರು ಹೆಂಗೆ ಅಂತಾರೆ ಹಂಗೆ, ಅವ್ರು ಯಾವ ಪಕ್ಷ ಓಟ್ ಹಾಕಂತ ಅವ್ರ ಪಕ್ಷ ಓಟ್ ಹಾಕ್ತೀರಿ? ಹ್ಞೂ ರೀ. ಅವ್ರು ಯಾವ್ದು ಬೇಡ ಅಂತ ಬಿಟ್ಟು ಈ ಸರಿ ಹಂಗೈತ್ರಿ ಇಲ್ಲ ಈ ಸಲ ನಮ್ಮಲ್ಲಿ
ಎಚ್ ವೈ ಮೆಟ್ಟಿಯರ್ದು ಸ್ವಲ್ಪ ಇದೈತ್ರಿ. ಯಾಕಂದ್ರೆ ಮೊನ್ನೆ ಎಲ್ಲರೂ ನ್ಯಾಮಿನ್ಸ್ ಕೊಡುವಾಗ ಉಮೇಶ್ ಮೆಟ್ಟಿ ಅವ್ರಿಗೆ ಸಿಕ್ತಿಲ್ಲ. ಹಿಂಗೆ ಅನ್ಕೊಂಪ ಮ್ಯಾಗ ಮೇಟಿ ಅವರು ಕೆಲಸ ಮಾಡ್ಯಾರ. ಈಗ ಅಂದ್ರೆ ಉಮೇಶ್ ಮೇಟಿ ಅವ್ರು ಸಿಕ್ಕಿದ್ ಚಲೋ ಅಂತಿರೋ, ಮಲ್ಲಿಕಾರ್ಜುನ್ ಮೇಟಿ ಅವ್ರು ಸಿಕ್ಕಿದ್ ಚಲೋ ಅಂದ್ರೆ ಸಂಬಂಧ ಪ್ರಾಣಿ ಮತ್ತು ಹೋದಾಗ ಹಚ್ಕೊಂಡು ಮಾತಾಡ್ತಾರೆ ಇದು ಮಾಡ್ತಾರೆ. ಹಿಂಗಾಗಿ ಮತ್ತು ಅವ್ನು ಕೊಟ್ಟಿದ್ದು ಒಳ್ಳೇದು. ಈಗ ಅನುಕಂಪ ಆಧಾರ ಆಗುತ್ತಂತ್ರಿ. ಯಾಕತ್ರಿ, ಯಾಕಂದ್ರೆ ಕೆಲಸ ಭಾಳ ಮಾಡ್ಯಾರ ಅವರು ಮಾಡಿ ಕೊಟ್ಟದ್ದು. ವಿನಯದಿಂದ ಮಾತಾಡೋದನ್ನು ಹಚ್ಕೊಳ್ಳೋದನ್ನು ಭಾರಿ ಮಾಡ್ತಾರೆ. ಈಗ ಮುಂದೆ ಈ ಗ್ಯಾರಂಟಿ ಯೋಜನೆ ಅನುಕೂಲ ಆಗುತ್ತಂತ್ರಿ. ಗ್ಯಾರಂಟಿ ಯೋಜನೆ ಮುಂದಿಲ್ದ ಮತ್ತು ಅವರು ಸರ್ಕಾರ ಹೆಂಗೆ ಮಾಡ್ತಾ ಅನ್ನೋದು ಹೆಂಗೆ ಗೊತ್ತಾಗತ್ತೆ ರೀ. ಈ ಸಿದ್ದರಾಮಯ್ಯ ಮಾಡ್ರಂತೆ ಅವರು ಮಾಡೋಗಲ್ಲ. ಈಗ ಸರ್ಕಾರನ ಸ್ವಲ್ಪ ಈಗ ರೈತರ ಸಾಲನೂ ಸ್ವಲ್ಪ ಮನ್ನಾ ಆಗಲಿಲ್ಲ. ಮತ್ತು ರೈತರಿಗೆ ಅದೊಂದು ತಪ್ಪು ಮಾಡ್ಯಾರ ರೀ ಸಿದ್ದರಾಮಯ್ಯರು. ಹೆಂಗೆ ಮಾಡ್ಯಾರ ಅಂದ್ರೆ ಈಗೇನು ಶಾಲೆ ಮಕ್ಕಳಿಗೆ ಅಷ್ಟು ಫ್ರೀ ಮಾಡ್ಬೇಕಾಯ್ತು ನಮ್ಮ ಪಾಸ್. ಹಿರಿಯ ನಾಗರಿಕರಿಗೆ ಏನು ಪಾಸ್ ಮಾಡ್ರಲ್ಲ, ತಪ್ಪದು. ಹೆಂಗೆ ತಪ್ಪು ಅಂದ್ರೆ ಈಗೇನಾಗೈತೆ, ಕೆಲವು ಮಂದಿ ಗಂಡ ಹೆಂಡ್ರ ಜಗಳಾಗಿ ಎಷ್ಟೋ ಒಗತಾನ ಹರಿದವು. ಒಂದೇ ಮಾತು ಬಂದ ಗಂಡ ಸ್ವಲ್ಪ ತಿಕ್ಕಿದ್ದ ಬಿಡುಗಡೆ ಮಾಡಿ ತವ್ರನ್ನ ಕುಂತ ಹೆಣ್ಮಕ್ಳು ಆಗ್ಯಾವ ಘಟನೆಗೆ. ಈ ಶಕ್ತಿ ಯೋಜನೆ ತೆಗಿಬೇಕಂತ್ರಿ. ಇದೇನೈತಲ್ಲ ಶಾಲೆ ಮಕ್ಕಳಿಗೆ ಅಷ್ಟ ಮಾಡ್ಬೇಕು, ಇದು ತೆಗಿಬೇಕು. ಹಿರಿಯ ನಾಗರಿಕ ತೆಗಿಬೇಕು. ಯಾಕಂತಂದ್ರೆ ಶಾಲೆ ಮಕ್ಕಳು ಮಾಡಿದ್ರೆ ನೆನೆಸ್ತಾರೆ ನಾಳೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಹಿಂಗಿದ್ದಾಗ ನಾವು ಶಾಲೆ ಕಲ್ತೀವಪ್ಪ, ನಾವು ಬಡ್ದಿದ್ದು ಅನ್ಕೊಂಬ ನಾವು ತಂದೆ ತಾಯಿ ದುಡಿದಿದ್ರೆ ಫ್ರೀ ಅಡ್ಡಾಡಿ ಕಾಲೇಜ್ ಕಲ್ತೀವಿ ಅನ್ನೋದು ಹೆಸರು ಉಳಿತೈತಿ. ಈಗ ಯಾವ ಸರ್ಕಾರ ಬಂದ್ರೆ ರಾಜ್ಯದಾಗ ಚಲೋ ಅಂತೀರಿ? ಈಗ ಇವ್ರು ಈ ಸದ್ಯ ಮಾತ್ರ ನಮ್ಮ ಕಾಂಗ್ರೆಸ್ನವ್ರು ಏನು ಮಾಡ್ಯಾರ, ಸಲ್ವತ್ತಂಗ ಕೊಟ್ರ. ಈಗ ಭಾಗ್ಯಲಕ್ಷ್ಮಿ ಕೊಟ್ರ, ಬಸ್ ಫ್ರೀ ಕೊಟ್ರ, ಮತ್ತು ಅಕ್ಕಿದು ಮತ್ತು 5 kg ಕೇಂದ್ರ ಸರ್ಕಾರದ 10 kg ಅಕ್ಕಿ ಕೊಟ್ರ. ಒಟ್ಟು ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಇರ್ಬೇಕಂತಾರೋ ಬದಲಾವಣೆ ಮಾಡ್ಬೇಕಂತೀರಿ? ಅಲ್ಲ, ಮಾಡಕ್ಕೆ ಏನೈತ್ರಿ, ನಾವು ಹೇಳ್ರಿ ಅವ್ರ ಹಣೆ ಬರ. ಈಗ ಜನ ಬೆಂಬಲ. ಯಾಕಂತಂದ್ರೆ ಕೆಲವು ಮಂದಿ ಇವು ತಿಂದ್ರೆ ಏನಾಯ್ತು ಅಂದ್ರೆ ಹಾಕ್ಬೋದು. ಮತ್ತು ಕೆಲವು ಮಂದಿ ಮಳೆ ಅಂತೇಳಿ ಸುಮಾರು ಮಳೆ ಅಂತ ಮಂದಿ ಇರ್ತೈತಿ. ಅದನ್ನ ಯಾರು ಹೇಳ್ತಾರೆ ಸರ್? ಆರಂಭ ಬರಬೇಕು. ಯಾಕಂತ ಬಂತಂದ್ರೆ ಈ ಸಲ ಇಲ್ಲೇ ಕಾಂಗ್ರೆಸ್ ಬರೋದಂತೀರಿ? ಈ ಸಲ ಕಾಂಗ್ರೆಸ್ ಐತ್ರಿ. ನೀವು ಅದಕ್ಕೆ ಬೆಂಬಲ ಮಾಡ್ತೀರಿ? ನಮ್ಮದು ಕಾಂಗ್ರೆಸ್ ಐತೆ ಬಿಡ್ರಿ. ಇದು ಏನೋ ಇವರು ಅಂಗಡಿ ಮಾಲಕರ ಅವರು ತಮ್ಮ ಮನಸ್ಸಿನ ಮಾತನ್ನು ಹೊರಹಾಕಿದ್ದಾರೆ. ಇಲ್ಲೇ ಏನೋ ಇಲ್ಲೊಬ್ಬರು ಲಾರಿ ಚಾಲಕರಿದ್ದಾರೆ, ಅವರನ್ನು ಈಗ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಈಗ ನಿಮ್ಮ ಹೆಸರೇನು, ನಿಮ್ಮದು ಯಾವ? ನನ್ನ ಹೆಸರು ಮೈಬೂಬ್ ಮುಲ್ಲಾ ಭಗವತಿ. ಸರ್ವಧರ್ಮಂ ಏಕ್ತಾ ಭಾವಂ ಅನ್ನೋದು ದರೊಂದು ಯಾವುದೇ ಪಕ್ಷಗಳಾಗಲಿ, ಇವತ್ತು ಹಿಂದೂ ಆಗಲಿ, ಮುಸಲ್ಮಾನ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಸಿಖ್ ಆಗಲಿ, ಇವರು ಕ್ರೋಧ ಭಾವನೆಗಳಿರ್ತವೆ. ಅವನು ಸ್ವಲ್ಪ ಅದು ತಿಳಿಲಾರ್ದ ಹುಡುಗರು ಮಾಡ್ತಿರ್ತಾರೆ, ಯಾವುದೇ ಧರ್ಮದವರಾಗಲಿ. ಇದು ಅತಿ ಆಕರ್ಷಕ ಯಾಕೆ ಇದನ್ನು ಮುಂದುವರಿಸ್ತಾರೆ. ಆಮೇಲೆ ಇವರ ಸರ್ಕ್ಯುಲೇಷನ್, ಇವರ ಸಾಗಾಗೋ ಸಲುವಾಗಿ ಅಣ್ಣ ತಮ್ಮರ್ಗತೆ ಇರ್ತೀವಿ ನಾವು ಈ ನಮ್ಮ ಭಾರತ ದೇಶದಾಗ. ಇವರು ದೇಶ ಮುನ್ನಡೆಸಿ ಸಲುವಾಗಿ ಮಾಡಬೇಕು, ಅಥವಾ ಇದು ಜಾತಿ ಒಳಗೆ ಜಗಳ ಹಚ್ಚೋದು ಮಾಡ್ತಾರಲ್ರಿ. ಇದು ಈಗ ರಾಜಕೀಯ ಸಂಬಂಧ ಮಾಡ್ತಾರಂತಾರೋ ಅಥವಾ ಅವ್ರವ್ರ ವೈಯಕ್ತಿಕ ಲಾಭ ಸಂಬಂಧ ಮಾಡ್ತಾರಂತ? ವೈಯಕ್ತಿಕ ಲಾಭ ಸಲುವಾಗಿ